ಬೆಲ್ಟ್ ತಗೊಳ್ಳಿ. ಬೆಲ್ಟ್ ತಗೊಂಡು ಈ ಮೇಲ್ಗಡೆ ಇರೋ ಎಂಡನ್ನು ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಟಾಪ್ ಸೈಡಿಗೆ ಹಿಂಗೆ ಕನೆಕ್ಟ್ ಮಾಡ್ಕೊಳ್ಳಿ. ಎಡ್ಜಸ್ ಬರುತ್ತೆ, ಬೆಲ್ಟ್ ಎಡ್ಜಸ್ಸು. ಇದನ್ನು ಇಲ್ಲಿ ಬ್ಯಾಟ್ರಿ ಬಾಟಮ್ಗೆ ಇಲ್ಲಿ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಈ ಕಡೆದು ಹಂಗೆ ಸೇಮ್ ಅದೇ ಥರ ಅಷ್ಟೆ. ಆಮೇಲೆ ಸಕ್ಷನ್ ಚೇಂಬರ್ ತೊಗೊಳ್ಳಿ. ಬ್ಯಾಟ್ರಿನ ತಿರ್ಗಿಸ್ಕೊಂಡು ಸಕ್ಷನ್ ಚೇಂಬರ್ನ ಹಾಕ್ಕೊಂಡು ಇದನ್ನು ಟೈಟ್ ಮಾಡ್ಕೊಳ್ಳಿ. ಇಲ್ಲಿ 2 ಪಾರ್ಟ್ ಬರುತ್ತೆ. ಫುಲ್ ಟೈಟ್ ಮಾಡ್ಕೊಳ್ಳಿ. ಫುಲ್ ಟೈಟ್ ಮಾಡ್ಕೊಂಡು ಇದು ಇಲ್ಲಿಗೆ ಫಿಕ್ಸ್ ಆಗಿರಬೇಕು. ಅಲ್ಲಿ ಕೆಳಗಡೆ ನೋಡಿ, ಅಲ್ಲಿಗೆ ಫಿಕ್ಸ್ ಆಗಿರ್ಬೇಕು. ಕಾಣಿಸ್ತಿದೆಯಾ? ಹಾಂ, ಇದು ಫಿಕ್ಸ್ ಹಿಂಗಾಗುತ್ತೆ. ಇದು ಬ್ಯಾಟ್ರಿ ಹತ್ರನೇ ನಿಮ್ಗೆ ಕೊಟ್ಟಿರ್ತಾರೆ ಈ ಥರ ಕನೆಕ್ಟಿಂಗು. ಇದನ್ನು ತಗೊಂಡು ಈ ರಾಡ್ ಬಂದಿರುತ್ತೆ, ಈ ರಾಡ್ನ ಇದಕ್ಕೆ ಹಿಂಗೆ ಕನೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡ್ತಾಯಿದ್ದೀನಲ್ಲ ಹಿಂಗೆ ಮಾಡ್ಕೊಂಡು ಕನೆಕ್ಟ್ ಮಾಡಿಕೊಂಡು ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ. ಇಷ್ಟೇ. ಆಮೇಲೆ ಈ ಕ್ವಾರ್ಟರ್ ಪಿನ್ ಕೊಟ್ಟಿರ್ತಾರೆ ನಾಜಲ್ ಕಿಟ್ಟಲ್ಲಿ, ಇದನ್ನು ತಗೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಹೋಲ್ಸ್ ಇರುತ್ತೆ, ಈ ಹೋಲ್ಸ್ ಹತ್ರ ಫಿಕ್ಸ್ ಮಾಡಿಕೊಂಡು ಕಟಿಂಗ್ ಪ್ಲೇಯರೆಲ್ಲ ನೋಸ್ ಪ್ಲೇಯರೆಲ್ಲ ತೊಗೊಂಡು ಕಟಿಂಗ್ ಪ್ಲೇಯರಲ್ಲಿ ನೋಸ್ ಪ್ಲೇಯರ್ ತೊಗೊಂಡು ಹಿಂಗೆ ಬೆಂಡ್ ಮಾಡ್ಕೊಳ್ಳಿ. ಅಷ್ಟೇ, ಇದ್ರದ್ದು ಫಿಟ್ಟಿಂಗ್ ಅಷ್ಟೇ. ಮತ್ತು ಈ ಥರ ಒಂದು ರಾಡ್ ಕೊಟ್ಟಿರ್ತಾರೆ ನೋಡಿ, ಎಲ್ ಶೇಪಲ್ಲಿ. ಈ ರಾಡನ್ನು ಹೆಂಗೆ ಕನೆಕ್ಟ್ ಮಾಡೋದಂದರೆ ಇಲ್ಲೊಂದು ಹೋಲ್ಸ್ ಕೊಟ್ಟಿರ್ತಾರೆ ಬ್ಯಾಟ್ರಿ ಹತ್ರ ನೋಡಿ, ಕಾಣಿಸ್ತಿದೆಯಾ? ಈ ಹೋಲ್ಸ್ ಹತ್ರ ಅಲ್ಲ. ಆಮೇಲೆ ಇಲ್ಲೊಂದು ಹೋಲ್ಸ್ ಬಂದಿರುತ್ತೆ ನಿಮಗೆ, ಮಾತಾಡಬೇಕು. ಇಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡ್ಕೊಂಡು ಬ್ಯಾಟ್ರಿನ ಡೌನ್ ಮಾಡಿಕೊಂಡು ಇದನ್ನು ಓಪನ್ ಮಾಡಿ. ಕೈಯಲ್ಲೇ ಓಪನ್ ಮಾಡ್ಬೋದು ನೋಡಿ. ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಹಿಂಗೆ ಕನೆಕ್ಟ್ ಮಾಡ್ಕೊಂಡು ಆವಾಗಲೇ ತೋರಿಸಿದ್ನಲ್ಲ ಆ ಹೋಲ್ಸ್ಗೆ ಇದು ಈ ಕ್ಲಿಪ್ ಬರುತ್ತೆ. ಇದು ನಿಮಗೆ ನಾಜಲ್ ಕಿಟ್ಟಲ್ಲೇ ಕೊಟ್ಟಿರ್ತಾರೆ. ಇದನ್ನು ಅಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳಿ. ಹ್ಯಾಂಡಲ್ ಫಿಕ್ಸ್ ಆಯಿತು, ಕ್ಲಿಪ್ಪನ್ನ ಹಾಕ್ಬಿಡಿ. ಈ ರಾಡ್ ಫಿಕ್ಸ್ ಮಾಡಿದ್ದು ಇಷ್ಟ. ಮತ್ತು ಈ ಐಟಮು ತೊಗೊಳ್ಳಿ. ಇದು ಕ್ವಾರ್ಟರ್ ಪಿನ್ ಆವಾಗಲೇ ತೋರಿಸಿದ್ನಲ್ಲ, ಇನ್ನೊಂದು ಇದು ನಾಜಲ್ ಕಿಟ್ಟಲ್ಲಿ ಬಂದಿರುತ್ತೆ. ಇದೆರಡು ತೊಗೊಳ್ಳಿ. ಇದನ್ನ ಎಲ್ಲಿ ಕನೆಕ್ಟ್ ಮಾಡೋದಂದರೆ ಈ ರಾಡ್ ಇದೆಯಲ್ಲ, ಈ ರಾಡ್ ಬಂದು ಇಲ್ಲಿ ಐತೆ ನೋಡಿ, ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಅದು ಹೆಂಗೆ ಕನೆಕ್ಟ್ ಮಾಡೋದಂದರೆ ನೋಡಿ, ಫಿಕ್ಸ್ ಮಾಡ್ಕೊಂಡ್ರೆ ಫಿಕ್ಸ್ ಮಾಡಿದ ತಕ್ಷಣ ಈ ಪಿನ್ ಹಾಕ್ಕೊಳ್ಳಿ. ಸರಿ, ಇದನ್ನು ಹಾಕ್ಕೊಳ್ಳಿ. ಫಸ್ಟು ಇದನ್ನು ಹಾಕ್ಕೊಂಡು ಸೇಮ್ ಅದೇ ಥರ ಈ ಹೋಲ್ಸ್ ಇರುತ್ತೆ ಕೊಟ್ಟಿರ್ತಾರೆ. ಈ ಹೋಲ್ಸಲ್ಲಿ ಈ ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡು ಕಟಿಂಗ್ ಪ್ಲೇಯರು ನೋಸ್ ಪ್ಲೇಯರು ಯಾವುದಂದ್ರೆ ತಗೊಂಡು ಇದನ್ನು ಹಿಂಗೆ ಮಾಡ್ಕೊಳ್ಳಿ. ಈ ಹ್ಯಾಂಡಲ್ ಬಂದು ನಿಮಗೆ ಬ್ಯಾಟ್ರಿ ಸ್ಪ್ರೇಯರಲ್ಲೇ ಕೊಟ್ಟಿರ್ತಾರೆ. ಇದನ್ನು ಈ ರಾಡು ಎಲ್ ಶೇಪ್ ರಾಡ್ ಐತಲ್ಲ, ಇಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಇದ್ರದ್ದು ಫಿಕ್ಸು. ಹಿಂಗೆ ಹಾಕೊಳ್ಳಿ. ಟ್ರಿಗ್ಗರು ಇದು ಓಸು, ಇದರಲ್ಲೇ ಸ್ಪ್ರೇ ಮಾಡೋದು. ಹೆಂಗೆ ಕನೆಕ್ಟ್ ಮಾಡೋದಂದರೆ ಟೈಟ್ ಮಾಡ್ಕೊಳ್ಳಿ. ಹಿಂಗೆ ಇದನ್ನು ಕನೆಕ್ಟ್ ಮಾಡಿದ್ದೀರಲ್ಲ, ಇನ್ನೊಂದು ಕಡೆ ಎಂಡ್ ಬಂದಿರುತ್ತೆ. ಈ ಎಂಡನ್ನ ಇಲ್ಲಿಗೆ ಮ್ಯಾನ್ಯಲ್ಲು ಇದು 2 in 1. ಮ್ಯಾನ್ಯಲಲ್ಲಿ ನೀವು ಸ್ಪ್ರೇ ಮಾಡಬೇಕಂದ್ರೆ ಈ ಸಕ್ಷನ್ ಚೇಂಬರ್ಗೆ ಇದನ್ನು ಹಾಕ್ಕೊಂಡು
ಕನೆಕ್ಟ್ ಮಾಡ್ಕೊಳ್ಳಿ. ಇದು ಲ್ಯಾನ್ಸು, ಇದಕ್ಕೆ ನಾಜಲ್ ಫಿಟ್ ಮಾಡ್ತೀನಿ ನೋಡಿ. ಇದು ನಾಜಲ್ ಕಿಟ್ಟಲ್ಲೇ ಕೊಟ್ಟಿರ್ತಾರೆ, ಬ್ಯಾಟ್ರಿ ಸಮೇತ ನಿಮ್ಗೆ ಕೊಟ್ಟಿರ್ತಾರೆ ಬ್ಯಾಟ್ರಿ ಸ್ಪ್ರೇಯರಲ್ಲಿ. ಹಿಂಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಇದು ಕನೆಕ್ಟ್ ಮಾಡಿಕೊಂಡು ಈ ಲ್ಯಾನ್ಸ್ ಇದೆಯಲ್ಲ ಇದನ್ನು ಟ್ರಿಗ್ಗರ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಅದು ಹೆಂಗಂದರೆ ನೋಡಿ, ಇಷ್ಟೇ ಇದಿರೋದು ಕೆಲಸ. ನೀವು ಮ್ಯಾನ್ಯಲಲ್ಲಿ ಸ್ಪ್ರೇ ಮಾಡಬೇಕಂದ್ರೆ ಹಿಂಗೆ ಸ್ಪ್ರೇ ಮಾಡಿದ್ರೆ ನೀರು ಆಚೆ ಕಡೆ ಬಂದು ಇಲ್ಲಿಂದ ನೀರು ಔಟ್ಲೆಟ್ ಆಗುತ್ತೆ. ಇಲ್ಲಿ ಪ್ರೆಸ್ ಮಾಡೋದು. ಇದು ಮ್ಯಾನ್ಯಲ್ಲು. ಬ್ಯಾಟ್ರಿಯಿಂದ ಬರೋದು ನಿಮ್ಗೆ ಹೆಂಗಂದರೆ ತಡೀರಿ. ಇದು ಮ್ಯಾನ್ಯಲಲ್ಲಿ ಸ್ಪ್ರೇ ಮಾಡಿದ್ದು. ನಿಮ್ಗೆ ಬ್ಯಾಟ್ರಿಯಲ್ಲಿ ಸ್ಪ್ರೇ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಬ್ಯಾಟ್ರಿ ಸ್ಪ್ರೇಯರ್ ಕೆಳಗಡೆ ಕೊಟ್ಟಿರ್ತಾರೆ ಔಟ್ಲೆಟ್ಟು. ಇದನ್ನು ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡ್ಕೊಂಡು ಈ ಓಸನ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿಕೊಂಡು ತಕ್ಷಣ ಟೈಟ್ ಮಾಡ್ಕೊಳ್ಳಿ. ಆ ಕಡೆ ಕನೆಕ್ಟ್ ಮಾಡಿದ ತಕ್ಷಣ ಈ ಕಡೆ ಸ್ವಿಚ್ ಇರುತ್ತೆ. ಇದನ್ನು ಆನ್ ಮಾಡಿದ ತಕ್ಷಣವೇ ನಿಮಗೆ ನೀರು ಆಚೆ ಕಡೆ ಬರುತ್ತೆ. ಇದು ರೆಗ್ಯುಲೇಟ್ರ್ ಕ್ಯಾಪು ನಾಬು. ಇದು ನಾಜಲ್ ಕಿಟ್ ಸಮೇತ ನಿಮ್ಗೆ ಕೊಟ್ಟಿರ್ತಾರೆ. ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಇದು ಏನಕ್ಕಂದರೆ ಇದು ಸ್ವಿಚ್ಚಲ್ಲಿ ಆನ್ ಮಾಡಿದ್ರೆ ಒಂದೇ ಸತಿ ಸ್ಪೀಡಾಗಿ ಬರುತ್ತೆ ಮತ್ತು ಸ್ಲೋ ಆಗಿಬಿಡುತ್ತೆ. ಇದೇನಕ್ಕಂದರೆ ನೀವು ಬೇಕಂದರೆ ಸ್ಲೋ ಮತ್ತು ಮೀಡಿಯಮ್ ಮತ್ತು ಹೈ, ಇದು ಹೈ, ಮೀಡಿಯಮ್, ಲೋ ಹಿಂಗೆ ಸೆಟ್ ಮಾಡ್ಕೋಬೋದು. ಇದು ಬ್ಯಾಟ್ರಿ ಚಾರ್ಜರು. ಈ ಚಾರ್ಜರು ಇಲ್ಲೇ ಕೊಟ್ಟಿರ್ತಾರೆ ಸ್ವಿಚ್ ಪಕ್ಕದಲ್ಲಿ, 3 ಪಿನ್ ಚಾರ್ಜರು. ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಹಾಕಿದ ತಕ್ಷಣ ಗ್ರೀನ್ ಲೈಟ್ ಬರುತ್ತೆ. ಚಾರ್ಜಿಂಗ್ ಕಡಿಮೆ ಇದ್ದರೆ ರೆಡ್ ಲೈಟ್ ಬರುತ್ತೆ. ಇಷ್ಟು ಮಾಡಿದ್ರೆ ಫುಲ್ ರೆಡಿ ಬ್ಯಾಟ್ರಿ.